ಮುರಾರ್ಜಿ ವಸತಿ ಶಾಲೆಯಲ್ಲಿ ಶಿಕ್ಷಕರ ನಿರ್ಲಕ್ಷ್ಯ ಕಾಣೋದಕ್ಕೆ ಸಿಗ್ತಾ ಇದೆ ನಮಗೆ. ಮುರಾರ್ಜಿ ವಸತಿ ಶಾಲೆಯಲ್ಲಿ ಮಕ್ಕಳ ಬಗ್ಗೆ ಶಿಕ್ಷಕರು ನಿರ್ಲಕ್ಷ್ಯವನ್ನು ತೋರಿದ್ದಾರೆ. ಕಲಬುರಗಿ ವಸತಿ ಶಾಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಶಿಕ್ಷಕರ ನಿರ್ಲಕ್ಷ್ಯ. ಮುರಾರ್ಜಿ ವಸತಿ ಶಾಲೆ ಮಕ್ಕಳ ಬಗ್ಗೆ ಶಿಕ್ಷಕರು ನಿರ್ಲಕ್ಷ್ಯವನ್ನು ತೋರಿದ್ದಾರಂತೆ. ಸೇಡಂ ತಾಲೂಕಿನ ಮಳಖೇಡ್ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಒಂದು ಘಟನೆ. ಮಳಖೇಡ್ ಗ್ರಾಮದ ವಸತಿ ಶಾಲೆ ಇದು. ವಸತಿ ಶಾಲೆಯ 90% ವಿದ್ಯಾರ್ಥಿಗಳಿಗೆ ಅನಾರೋಗ್ಯ. ಮೈ ಕೈ ಸೇರಿ ದೇಹದ ಎಲ್ಲ ಭಾಗದಲ್ಲೂ ಗುಳ್ಳೆಗಳು ಬಂದಿದ್ದಾವೆ. ಏನಾಗಿದೆ ಹಾಗಾದ್ರೆ ಅಂಥದ್ದು? ವಿಪರೀತ ತುರಿಕೆ ನೋವಿನಿಂದ ಮಕ್ಕಳು ಪರದಾಡಿದ್ದಾರೆ. ನೀರಿನಲ್ಲಿ ಸಮಸ್ಯೆನಾ? ಶಿಕ್ಷಕರಿಗೆ ಈ ವಿಚಾರ ಹೇಳಿದಾಗ ಉಡಾಫೆಯ ಉತ್ತರ ಕೊಟ್ಟಿದ್ದಾರಂತೆ. ವೀಕ್ಷಕರೇ, ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಇದು ನಾನು 4ನೇ ಬಾರಿ ಈ ರೀತಿಯ ನಿರ್ಲಕ್ಷ್ಯಗಳು ನೋಡ್ತಾ ಇರೋದು. ಒಂದು ಊಟದಲ್ಲಿ ಇದೇ ತಿಂಗಳು 4ನೇ ಬಾರಿ ಇದು. ಊಟದಲ್ಲಿ ಜಿರಳೆಗಳು, ಹುಳಗಳು ಕಂಡುಬರೋದು, ಮಕ್ಕಳು ಅದನ್ನು ಸೇವಿಸೋದು. ಇನ್ನೊಂದು ಈ ರೀತಿಯ ಗುಳ್ಳೆಗಳು ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ ನೀವು. ಆ ಮಕ್ಕಳಿಗೆ ಯಾವ ರೀತಿ ಗುಳ್ಳೆಗಳಾಗಿದ್ದಾವೆ ಅಂತ ಅಲ್ಲಿನ ಶಿಕ್ಷಕರು ನಿರ್ಲಕ್ಷ್ಯ ತೋರಿದ್ದಾರಂತೆ. ಶಿಕ್ಷಕರಿಗೆ ಹೋಗಿ ಹೇಳಿದ್ದಾರಂತೆ, ಅವರು ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಈ ರೀತಿಯ ಘಟನೆಗಳು, ಉನ್ನತ ಮಟ್ಟದ ಶಿಕ್ಷಣ ಅಥವಾ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಗಲಿ ಅಂತ ಹೇಳಿ ಮುರಾರ್ಜಿ ದೇಸಾಯಿಗೆ ಅವರ ಮಕ್ಕಳನ್ನು ತಂದು ಸೇರಿಸ್ತಾರೆ. ಆ ಮಕ್ಕಳ ಆರೋಗ್ಯವನ್ನ, ದೇಹದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳನ್ನ ಹೇಳಿದ್ರೆ ಉಡಾಫೆ ಉತ್ತರ ಕೊಡ್ತೀರಿ ಶಿಕ್ಷಕರು. ಮತ್ತೆ ನೀವೇನಕ್ಕಿದ್ದೀರಿ ಅಲ್ಲಿ? ಅವರ ಶಿಕ್ಷಣದ ಜೊತೆಗೆ ವಸತಿ ಕೂಡ ಇದೆಯಲ್ಲ, ಅವರ ಆರೋಗ್ಯ ಬಹಳ ಮುಖ್ಯ ಆಗುತ್ತಲ್ಲ ಅಲ್ಲಿ. ಅಲ್ಲ, ಪದೇ ಪದೇ ಇದು ಗುಲ್ಬರ್ಗ ಭಾಗದಲ್ಲಿ ಯಾಕೆ ಆಗ್ತಾ ಇದೆ ಎಷ್ಟೊಂದು ಅಂತ ಹೇಳಿ. ಇದು ಸೇಡಂ ತಾಲೂಕಿನ ಮಳಖೇಡ್ನಲ್ಲಿ ನಡೆದಿರ್ತಕ್ಕಂಥದ್ದಂತೆ. ಸಂಬಂಧಪಟ್ಟ ಇಲಾಖೆಗಳು ಇದರ ಮೇಲೆ ಕ್ರಮ ವಹಿಸಬೇಕು. ನೋಡೋದಕ್ಕಾಗ್ತಾ ಇಲ್ಲ ಮಗುವಿನ ಕೈ. ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ಗುಳ್ಳೆ ಆಗಿದೆ ಅಂತ ಹೇಳಿ. ಆ ನೋವನ್ನು ಸಹಿಸ್ಕೊಂಡು ಬದುಕೋದಕ್ಕಾಗುತ್ತಾ? ತಂದೆ ತಾಯಿಯನ್ನು ಬಿಟ್ಟು ಅಲ್ಲಿ ಬಂದು ವಾಸವಿರ್ತಾರೆ ಮಕ್ಕಳು, ಅಲ್ಲಿ ಓದ್ತಾ ಇರ್ತಾರೆ, ವಿದ್ಯಾಭ್ಯಾಸ ಮಾಡ್ತಾ ಇರ್ತಾರೆ. ಶರಣ ಪ್ರಕಾಶ್ ಪಾಟೀಲ್ ಅವರು ಕೂಡ ಇದರ ಬಗ್ಗೆ ಗಮನವನ್ನು ಹರಿಸಬೇಕು. ಯಾಕಾಗಿದೆ, ಏನಾಗಿದೆ ಅನ್ನುವಂಥದ್ದು. ಜಿಲ್ಲಾ ಉಸ್ತುವಾರಿ ಸೇಡಂ ತಾಲೂಕಿನ ಮಿನಿಸ್ಟರ್ ಅವರು ವಿದ್ಯಾರ್ಥಿಗಳು ಮಾತನಾಡಿದ್ದಾರಂತೆ, ಕೇಳಿಸ್ಕೊಂಬನ್ನಿ. 6th ಕ್ಲಾಸಿಗೆ ಬಂದಾರಿ ಸರ್, ಏನಿದಿಲ್ಲ ರೀ. 7th 6th ಸೆಕೆಂಡ್ ಸೆಮಿ ಬಂದ ಈ ಟೈಪ್ ಆಗ್ಯಾರಿ ಸರ್. ಸರಿಗೆ ಕೇಳಿದ್ರಿ, ವಾರ್ಡನ್ ಸರಿಗೆ ಕೇಳಿದ್ರಿ ಆ್ಯಸಿಡ್ ಹಾಕೋ ಅಂತಾರೆ ಸರ್. ಹಂಗೆ ಅಂತಾರೆ ಸರ್. ಒಟ್ಟು ಗೇಟಿ ಬಿಡಲ್ರಿ, ಊರಿಗೆ ಬಿಡಲ್ರಿ, ಬೈದು ಕಳಿಸ್ತಾರೆ ಸರ್. ದವಾಖಾನೆ ಬಿಡ ಅಂದ್ರೆ ಬೈದು ಕಳಿಸ್ತಾರೆ ಸರ್. ತಿಂಡಿ ಕೊಡ್ತಾಯಿದ್ರಿ ಸರ್. ನೀರಿನ ಪ್ರಾಬ್ಲಮ್ ಐತೆ ಏನೈತೆ ಗೊತ್ತಿಲ್ಲ ಸರ್. ಸರ್ ಹಿಂಗೆ ಟೈಮಿಗೆ ಅವೆಲ್ಲ ಕೊಡ್ತಾರೆ ಸರ್.